ದೊಡ್ಡ ಮಂದಿಗೆ ಇದ್ದ ಒಂದು ದಿನಕ್ಕೆ ಕಾಯ್ಕೋತ ಕೂತಿದ್ದೀವಿ. ಇವತ್ತು RCB ಪಂಜಾಬ್ ಫಸ್ಟ್ ಕ್ವಾಲಿಫೈ ಮ್ಯಾಚ್ ಐತೆ. ನಾವು ನಮ್ಮ ಟೀಮ್ ಮಾತ್ರ ಪೂರಾ ಈ ಸೀಸನ್ ಟಾಪ್ ಒಳಗೆ ಬಂದೈತೆ. ಟಾಪ್ ಒಳಗೆ ಬಂದು ಟಾಪ್ನಾಗ ಕೂತೈತಿ. ಏನು ಟೀಮ್ ನಾವು ನೆದರಾಗಬಾರ್ದ್ರಿ, ನಮ್ಮ ಟೀಮಿಗೆ ಎಲ್ಲರೂ ಇವತ್ತು ನಮ್ಮ ಟಿವಿ ಮುಂದೆ ಕೂತ ನಮ್ಮ RCB ಟೀಮಿಗೆ ನೆದರ್ ತೆಗೆದ್ಬಿಡ್ರಿ. ಯಾಕಂದ್ರೆ ಎಂತಾದ್ರಿ ಟೀಮ್ ಅದ. ಇವತ್ತು ಅವ್ನು RCB ಪಂಜಾಬ್ ಮ್ಯಾಚ್ ಐತಿ. ಇವತ್ತು ಹೊಡಿಬೇಕ, ನಾಳೆ ಒಂದು ಫೈನಲ್ ಹೊಡೆದೇವ ಅಂದ್ರೆ ಪೂರಾ ಸೋಷಿಯಲ್ ಮೀಡಿಯಾ ಬೆಂಕಿನೇ ಹೇಳ್ಬಿಟ್ಟಿರ್ತಾರಲ್ಲ. ಸೋಷಿಯಲ್ ಮೀಡಿಯಾ ಯಾರ ಮಾಲಕರವು ಯಾರು ನಾವು ಯೂಟ್ಯೂಬ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ ಅಲ್ಲಿ ಏನು ಕೆಲಸ ಮಾಡ್ತಾರ ಅವ್ರು ಓಸರು ಹೇಳ್ಬಿಟ್ರ. ಅವರು ನೈಟ್ ಡ್ಯೂಟಿ, ಡೇ ಶಿಫ್ಟ, ಅವು ಶಿಫ್ಟ ಓಸರು ಸೂಟಿ ಕೊಡಂಗಿಲ್ಲಲ್ಲ. ಯಾಕಂದ್ರೆ ಇನ್ನೆರಡು 3 ದಿನದಾಗ RCB ಕಪ್ ಹೊಡೆದೈತಿ. ಕಪ್ ಹೊಡಿತಂದ್ರೆ ನಮಗೆ ಸೌಡ್ ಸಿಗಂಗಿಲ್ಲ. ಯಾಕಂದ್ರೆ ಪೂರ ಹೈಜಾಕ ಪೂರ್ತಿ ಬಂದದ. ಅವನು ಒಯ್ದು 2-3 ತಾಸು. ಯಾಕಂದ್ರೆ ಭಾಳ ಕೆಟ್ಟ ಕಾಯ್ಕೋದ್ ಕೂತೈತ್ರಿ ಮಂದಿ. ಏನ್ ಆಕೈತು ಏನಿಲ್ಲೋ. ಯಾಕಂದ್ರೆ ಜಗತ್ತಿನಾಗ ಎಲ್ಲ ನೋಡ್ಬಿಟ್ಟೈತೆ ಮಂದಿ. ಈಗ ನೋಡೋದು ಒಂದು ಏನಪ್ಪ ಅಂದ್ರೆ ಅದ RCB ಕಪ್ ಗೆಲ್ಲೋದು. ಕಪ್ ಗೆದ್ದದ ಮೇಲೆ ಏನಾಕೈತೆ ಅನ್ನುವಂಥದ್ದು ನನ್ನ ಮಗನಿಗೂ ಕಲ್ಪನೆ ಇಲ್ಲ. ಎಂಥ ದೊಡ್ಡ ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ. ಯಾಕಂದ್ರೆ ಟೀಮ್ ರೀ, ಎಂತ ಟೀಮ್ ರೀ. ಅವನು ಇನ್ನ ಮಟ್ಟ ಒಂದು ಕಪ್ ಗೆದ್ದಿಲ್ಲ. ಏನು ಕ್ರೇಜ್ ರೀ. ಅವನು 100 ಕಪ್ ಗೆದ್ದಿದ ಟೀಮಿಗೂ ಇಲ್ಲ. ಅವನು ಅಂತ ಟೀಮ್ RCB. ಏನು ಕ್ರೇಜ್. ಇನ್ಸ್ಟಾಗ್ರಾಮ್ದಾಗ 20 ಮಿಲಿಯನ್ ಫಾಲೋವರ್ಸ, ಒಂದೇ ಒಂದು ಕಪ್ ಗೆದ್ದಿಲ್ಲ. ಅವನು ಒಂದು ಕಪ್ ಗೆದ್ದು ಬಿಟ್ಟು ಅಂದ್ರೆ ಎಲ್ಲಿ 100 ಮಿಲಿಯನ್ ಆಗಂಗೆ ಕಾಣ್ತದೆ ಫಾಲೋವರ್ಸ. ಜಗತ್ತಿಗೆ ಗೊತ್ತ ಅವನು RCB ಗತ್ತ, RCB ಕ್ರೇಜ್. ಏನು ಟೀಮ್ ರೆಡಿ ಮಾಡ್ಯಾರ, ಏನಂತ ಹುಟ್ಟೈತೆ ಟೀಮ್ ನೋಡ್ರಿ. ಏನು ಟೀಮ್ ಐತ್ಲ RCB, ಅದು RCB ಟ್ರೆಂಡ್ ಮತ್ತು RCB ಅದ ಹವಾ. ಅದು ಏನು ಹೇಳ್ಬೇಕು ಆ ಟೀಮಿನ ಬಗ್ಗೆ ಮಾತಾಡೋಕೆ ಪದಗಳು ಸಿಗಂಗಿಲ್ಲ. ಬರಿಬೇಕಂದ್ರೆ ನಿಮಗೆ ಅಕ್ಷರಗಳು ಸಿಗಂಗಿಲ್ಲ. ಡಿಕ್ಷನರಿ ಹುಟ್ಟಿಸ್ಬೇಕು ಹೊಸ ಅಕ್ಷರಗಳು. ಯಾಕಂದ್ರೆ ಟೀಮ್ ಅಂತದೈತಿ. ಜಗತ್ತಿನಾಗ ಯಾವುದೇ ಟೀಮ್ ಇಲ್ಲ ಇಷ್ಟು ಕ್ರೇಜ್ ಇದ್ದ ಟೀಮ್. ಅವನು ಇನ್ನ ಮಟ್ಟ ಒಂದು ಕಪ್ ಗೆದ್ದಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಯಾವ ಲೆವೆಲ್ಗೆ ಹವಾ ಮಾಡೈತಿ ಈ ಟೀಮ್ ಅಂತೇಳಿ ವಿಚಾರ ಮಾಡ್ಬೇಕಿದೆ. ಆ್ಯಕ್ಚುಲಿ ಕೂತು ವಿಚಾರ ಮಾಡ್ಬೇಕು. ಇದ್ರ ಬಗ್ಗೆ ಸಂಶೋಧನೆ ಆಗ್ಬೇಕು, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಬೇಕು, ಇದ್ರ ಬಗ್ಗೆ ಚರ್ಚೆಗಳು ಆಗ್ಬೇಕು. ಏನು ರೈತಿ ಈ ಟೀಮ್ದಾಗ ಮಂದಿಗೆ ನಿತ್ಯ ದೊಡ್ಡ ಬೇರೆ ಫ್ರಾಂಚೈಸ್ಗಳು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಏನು ಅವನು ಕೋಟಿಗಟ್ಟಲೆ ಹಾಕಿರ್ತೀವಿ, ದುನ್ಯಾದ ಚಲೋ ಪ್ಲೇಯರ್ ತಗೋತೀವಿ. ಏನಿದೆ ಅವನು ಟೀಮ್ ಇದು. ಏನು ಮಂದಿ ಪ್ಲೇಯರ್ಗಳು ಹೇಳ್ತಾರ್ರಿ ಬೇರೆ ಟೀಮ್ಗಳು. ಅವನು ಬೆಂಗಳೂರದಾಗ ನಾವು ಮ್ಯಾಚ್ ಆಡಕ್ಕೆ ಹೋದಿವಿ ಅಂದ್ರೆ RCB ಕೂಡ ಅಲ್ಲಿದು ನೆಕ್ಸ್ಟ್ ಲೆವೆಲ್ ಮಂದಿ ಕ್ರೇಜ್ ನೋಡಿ ನಾವು ಹುಚ್ಚಾಗಿ ಬಿಟ್ಟಿರ್ತೀವಿ ಅಂತೇಳಿ ಮಂದಿ ಬೇರೆ ಟೀಮಿನೆಲ್ಲ ನೀವು ಸಂದರ್ಶನ ನೋಡಿದ್ರೆ ಗೊತ್ತಾಕೈತಿ. ಎಂಥದ್ದು ಟೀಮ್ ಏನು ಸುದ್ದಿ. ಅಂಥ ಒಂದು ಟೀಮಿಗೆ ನಾವು ಫ್ಯಾನ್ ಆಗಿವ ಅಂದ್ರೆ ನಾವು 7 ಜನ್ಮದ ಪುಣ್ಯ ಮಾಡಿರ್ತೀವಿ ರೀ. ಅವನು RCB ಫ್ಯಾನ್ ಅಂದ್ರೆ ನಮಗೂ ಖುಷಿ. ನಮಗೆ ಅಂಥ ಒಂದು ಟೀಮ್ ಸಿಕ್ಕೈತೆ, ನಮಗೊಂದು ಖುಷಿ. ನಾವು ಏನು ಹೇಳೋ ಕಡಿಮೆನೆ. ಈ ವರ್ಷ ಟಾಪ್ನಾಗ ನಾವು RCB ಬಂದೈತಿ, ಪೂರಾ ಪ್ಯಾಕ್ ಆಗೈತಿ. ಇವತ್ತು ಪಂಜಾಬ್ ಕೂಡ ನಾವು ಕ್ವಾಲಿಫೈರ್ 1 ಮ್ಯಾಚ್ ಆಡತ್ತೀವಿ. ಈ ವರ್ಷ 14 ಮ್ಯಾಚ್ ಆಡೀವಿ. 14ರಾಗ ನಾವು 9 ಗೆದ್ದೀವಿ, 4 ಸೋತಿ, 1 ಮ್ಯಾಚ್ ಡಿಸ್ಕ್ಯಾವ್ ಆಗೈತಿ. ಅಂದ್ರೆ ಮಳೆಯಾಗ ಡಿಸ್ಕ್ಯಾವ್ ಆಗೈತಿ. ಇದು ಪಂಜಾಬ್ದು ಸೇಮ್ ಅವ್ರ ನಂಬರ್ 1ರಾಗ ಅದಾರ. ಅವರು 14 ಆಡ್ಯಾವ, ಅದ್ರಾಗ 9 ಗೆದ್ದಾರ, 4 ಸೋತಾರ. ಅವ್ರದ್ದು ಡಿಸ್ಕ್ಯಾವ್ ಆಗೈತಿ. ಇನ್ನು ಅವ್ರದ್ದು ರನ್ ರೇಟ್ ನೋಡ್ಬೇಕು ನೋಡ್ರಿ. 0.372 ಏನೋ ಐತಿ. ನಮ್ದು 302 ಏನೋ ಒಂದೈತಿ. ಅಂದ್ರೆ ಅವ್ರಿಗೆ ನಂಬರ್ 0.70 ಏನೋ ಅಷ್ಟೇ ಕಮ್ಮಿ ಐತಿ. ಏನು ಯಾಕಂದ್ರೆ ಈಗ ಟಾಪ್ 2ದಾಗ ಬಂದಿಲ್ಲ. ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಕೊತ ಕೂತ್ರೆ ಕೆಲಸ ಆಗಂಗಿಲ್ಲ. ಟೀಮ್ ಮಾತ್ರ ಭಾಳ ಕೆಟ್ಟ ಆಗೈತ್ರಿಪ್ಪ. ಭಾಳ ಕೆಟ್ಟ ಡೇಂಜರ್ ಟೀಮ್ ಆಗೈತೆ ಅಂತ RCB. ಇವತ್ತು ಟೀಮದಾಗ ಯಾವ್ಯಾವ ಆಡಿಸ್ತಾರ, ಯಾವ ಬಿಡ್ತಾರ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ಹಿಂದಿನ ಮ್ಯಾಚ್ದಾಗ ನಮ್ಮ ಇವ್ರು ಇಲ್ಲ, ಹ್ಯಾಜಲ್ವುಡ್ ಇರಲಿಲ್ಲ, ಟೀಮ್ ಡೇವಿಡ್ ಇರಲಿಲ್ಲ. ನಮ್ಮ ಜಿತೇಶ್ ಶರ್ಮಾ ಅವ್ರು ಹೇಳ್ಬಿಟ್ಟಾರ ಏನಂದ್ರೆ ಒಂದು ನೆಕ್ಸ್ಟ್ ಮ್ಯಾಚ್ ಏನೈತ್ಲ ಅವಾಗ ಒಂದು ಸರ್ಪ್ರೈಸ್ ಅಂದ್ರೆ ಏನು ಟೀಮ್ ಡೇವಿಡ್, ಈ ಕಡೆ ಹ್ಯಾಜಲ್ವುಡ್. ಅವನ ಫುಲ್ ಡೇಂಜರ್ ಪೂರ ಪ್ಯಾಕ್ ಆಗೈತಿ. ಇನ್ನು ಹ್ಯಾಜಲ್ವುಡ್ ಅವರು ಮನೆ ಹೇಳ್ದಂಗ ವಸ್ತಿ ಬಸ್ಸಿಗೆ ಬಂದಾರ, ಆಟ ಲಾಡ್ಸಾಗ ಅದಾರ. ಇನ್ನು ನಮ್ಮ ರಜತ್ ಪಟೇದಾರ್ ಅವರು ಅಂತರೂ ಒಂದು 2 ಮ್ಯಾಚ್ ಅವ್ರು ಕ್ಯಾಪ್ಟನ್ ಆಗಿಲ್ಲ. ಯಾಕಂದ್ರೆ ಅವ್ರು ಫೀಲ್ಡಿಂಗ್ ಮಾಡೋಂಗೆ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ಸ್ವಲ್ಪ ಬಟ್ಟಿಗೆ ಅದು ಬ್ಯಾನ್ ಆಗ್ಯಾವ, ಮತ್ತು ಬಾಲ್ ಬಡಿತಂದ್ರೆ ಮತ್ತೇನು ದವಾಖಾನೆ ಬಡ್ಕೋತ ಕುಂದ್ರೋದ್ರಿ. ಚಂತನ ದವಾಖಾನೆ ಹಾಕೋದಾಗಿತ್ತು. ಮತ್ತೇನ್ರಿ ಬಟ್ಟಿಗೆ ಅದು ಬಡಿತ ಸಮಸ್ಯೆ ಆಗ್ಬಾರ್ದು. ಅದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಆಡಕ್ಕೆ ಬರತ್ತಾರ. ಅವ್ರ ಬದಲಿ ನಮ್ಮ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗ್ಯಾರ. ಏನು ಕ್ಯಾಪ್ಟನ್ ಹಂಗಾಮಿ ಕ್ಯಾಪ್ಟನ್ ರೀ. ಏನು ಬ್ಯಾಟಿಂಗ ಅವ್ನು ಮನೆ ಲಕ್ನೋ ಕೂಡ. ಏನು ಆ ಮ್ಯಾಚ್ ಆಗಿ ಅವನ ಒಂದು ದಿನ ಮನೆ ಆಗೈತಿ ಮ್ಯಾಚ್. ಅವ್ನು ಮತ್ತೆ ಇವತ್ತು ಕ್ವಾಲಿಫೈರ್ ಮ್ಯಾಚ್ ಇಟ್ಟಾರ. ಒಂದು 2-3 ದಿನ ಗ್ಯಾಪ್ ಕೊಡ್ರು. ಮೊದಲ ಅವನು ಲೀಗ್ ಮ್ಯಾಚ್ದಾಗ ಒಂದು RCB ಮ್ಯಾಚ್ ಆಗ 4 ದಿನ 5 ದಿನ ಒಂದು ವಾರ ಗಟ್ಟಲೆ ಗ್ಯಾಪ್ ಕೊಡ್ತಿದ್ರು.
ಅವ್ನು ಈಗ ಮತ್ತೆ ಮನೆ ಆಗೈತೆ ಮ್ಯಾಚ್ ಅದ ಹ್ಯಾಂಗೋರ್ಲಾಗಿಂದ ದಿನ ಹೇಳ್ದಿಲ್ಲ ನೋಡ್ರಿ RCB ಹೆಂಗಿರ್ತದ ಒಂದು ಮ್ಯಾಚ್ ಗೆದ್ದಿ ಅಂದ್ರೆ 4 ದಿನ ಇರ್ತದ ಅವ 4 ದಿನ ಏನು ಅವ್ನು ಬೇರೆನೆ ಬರೇ ಒಂದು ಲೀಗ್ RCB ಮ್ಯಾಚ್ ಗೆದ್ದೀವಿ ಅಂದ್ರೆ ಇವ್ನು ಮನೆ ಬೆಂಕಿ ಬಬಲ ಅಂತ ಮ್ಯಾಚ್ ಗೆದ್ದೈತೆ RCB ಪಟ್ಟೆ ಒಂದ ದಿನ ಆ ಹುಡುಗರಿಗೆ ಸ್ವಲ್ಪ ಅವು ಭಾಳ ಓಡಾಡಿರ್ತಾವ ಸ್ವಲ್ಪ ರೆಸ್ಟ್ ಬೇಡ ಅವು ಹುಡುಗರು ಕಾವು ಐತಿ ಬಡ ತೆಗೆದ್ಬಿಡೋಣ ಅಂತ ಅವ್ರ ವಿಚಾರ ಕಾಣ್ತೈತಿ ಇವ್ನು ಗೊತ್ತಿಲ್ಲ ಒಂದಿನ ಗ್ಯಾಪ್ ಐತಿ ಆಯ್ತು ಇವತ್ತು ಮತ್ತೆ ಪಂಜಾಬ್ ಕೂಡ ಐತಿ ಏನೋ ಫಸ್ಟ್ ಕ್ವಾಲಿಫರ್ ಮ್ಯಾಚ್ ಇನ್ನು ರಜತ್ ಪಟ್ಟೇದಾರ್ ಇವತ್ತು ಕ್ಯಾಪ್ಟನ್ ಆಗ್ತಾರೋ ಇಲ್ಲ ಅನ್ನೋಂಥದ್ದು ಗೊತ್ತಿಲ್ಲ ಮೇ ಬಿ ಆಗಬಹುದು ಹೇಳಕ್ ಬರಂಗಿಲ್ಲ ಮತ್ತೇನು ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೋ ಗೊತ್ತಿಲ್ಲ ಇನ್ನು ನೋಡ್ರಿ ನಮ್ಮ ಟೀಮ್ ಹೆಂಗಾಗೈತೆ ಅಂದ್ರೆ ಇವೇನು 11 ಮಂದಿ ಆಡಿಸ್ತಾರ ಒಟ್ಟು ಒಂದಕ್ಕಿಂತ ಒಂದು ತೂಫಾನ್ಗಳು ಯಾರಿಗೆ ಹೊರಗಿಡ್ಬೇಕು ಯಾರಿಗೆ ಒಳಗೆ ಹಾಕಬೇಕು ದೊಡ್ಡ ಕ್ವಶನ್ ಮಾರ್ಕ್ ಬೇರೆ ಟೀಮ್ಗಳು ಹೆಂಗಂದ್ರೆ ಇವ್ನವ್ನು ಇದ್ದಿದ್ದು ಸುದ್ದಿಲ್ಲ ಈ ಕಡೆ ಅವು ಸುದ್ದಿಲ್ಲ ಹಿಂಗಾಗ್ಬಿಟ್ಟಿತ್ತು ಇನ್ನು ನಮ್ಮದು ಟೀಮಿಂದಂತೂ ನೋಡ್ರಿ ಹೊರಗೆ ಕೂತಿದ್ದು ಒಂದು ಟೀಮ್ ಮಾಡ್ಬೋದು ಅಂತ ಬರೀ ತೂಫಾನ್ಗಳು ಅದಾವಲ್ಲ ಅವ್ನು ಹೊರಗೆ ಕೂತಿದ್ದು ಅವ್ರಿಗೆ ನಾ ಚಾನ್ಸ್ ಸಿಕ್ಕಿಲ್ಲ ಅವು ಮಿಕ್ಕಿ ನಿಂತ ಒಂದು ಸಿಕ್ಕರೆ ಸಾಕು ಅವನವನ್ನ ಹರಿದ ತಿನ್ಬೇಕಂತ ಅವು ಕಾಯ್ಕೊತ ಕೂತಾರ ಇನ್ನು ಮೊನ್ನೆ ತುಷಾರ್ ಅವ್ರಿಗೆ ಒಂದು ಮ್ಯಾಚ್ ಆಡಿಸಿದ್ರು ನೋಡ್ರಿ 13 ಮ್ಯಾಚ್ ಅವ್ರಿಗೆ ಹೊರಗೆ ಇಟ್ಟಿದ್ರು ಲಾಸ್ಟ್ ಒಂದು ಮ್ಯಾಚ್ ಆಡಿಸಿದ್ರು ಏನು 4 ಓವರ್ದಾಗ 25 ರನ್ ಕೊಟ್ಟರು ಒಂದು ವಿಕೆಟ್ ತಗೋ ಏನು ಯಾರು ಕರೆ ಬಾಲ್ ರೀ ನಾವು ಬೆಸ್ಟ್ ಎಕನಾಮಿ ಬಾಲ್ ಐತೆ ಅವ್ರದ್ದು ಇನ್ನು ಟೀಮ್ ಡೇವಿಡ್ ಇರಲಿಲ್ಲ ಆ ಲಿವಿಂಗ್ ಸ್ಟೋನ್ ಹಾಕಿದ್ರು ಆ ಲಿವಿಂಗ್ ಸ್ಟೋನ್ ಡೇಂಜರ್ ಪ್ಲೇಯರ ಬಟ್ ನಸೀಬು ಸುಮಾರ ಏನು ಮಾಡ್ತೀರಿ ನಮ್ಮ ಕೈಯಾಗೈತೆ ಅದ ನಾವು ಹೇಳ್ತೀವಿ ಆಡ್ರಲಿ ಚಂದ ನಮ್ದು ಅದು ಮೊನ್ನೆ ಆಗಲಿಲ್ಲ ಟೀಮ್ ಡೇವಿಡ್ ಬದಲಿ ಅವ್ರಿಗೆ ಆಡಿಸಿದ ಕರೆ ಆಗಲಿಲ್ಲ ಮೊನ್ನೆ ಮ್ಯಾಚ್ ಅಂತೂ ಭಾಳ ಕೆಟ್ಟ ಆಯ್ತು ಬಿಡ್ರಿ ಶಪ್ಪಣ್ಣ ಸಾಹೇಬ್ ಏನೋ ದೇವಿನ ಅಂತದ್ದು ಬ್ಲ್ಯಾಕ್ ಡ್ರೈಗನ್ ಏನೇನು ಹೆಸರು ಇರ್ತಾರೆ ಅಭಿಮಾನಿಗಳು ಅವರಿಗೆ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಅದ ಇನ್ನು ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿದ್ದಲ್ಲ ಅವಾಗೇ ಅವರು ಹರ್ಕೊಂಡು ತಿರ್ಬಿಟ್ರು ನಮ್ಮ ಅಗರ್ವಾಲ್ ಸಾಹೇಬ ಈ ಕಡೆ ನಮ್ಮ ಜಿತೇಶ್ ಶರ್ಮಾ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಮ್ಯಾಚ್ ಕಡ್ಯಾಕ ಮಾಡಿದ್ರು ಬಿಡ್ರಿ ಇವತ್ತು ಟೀಮದಾಗ ಏನೇನು ನಡೆಸ್ತಾರೆ ಗೊತ್ತಿಲ್ಲ ಇನ್ನು ಪಂಜಾಬು ನಾವು ಹಗರೈತೆ ಅಂತ ತಿಳ್ಕೊಬಾರ್ದು ಯಾಕಂದ್ರೆ ಅವ್ರದ್ದು ಚಲೋ ಟೀಮ್ ಐತ್ರಿ ಅವರು ಶ್ರೇಯಸ್ ಅಯ್ಯರ್ ಅವರು ನೋಡ್ರಿ ಹಿಂದಿನ ಸೀಸನ್ದಾಗ ಕಲ್ಕತ್ತವ್ರು ಕಪ್ ಗೆಲ್ಲಿಸ್ಕೊಟ್ರು ಅಲ್ಲಿ ಅವರು ಹೊರಗೆ ಹಾಕಿಬಿಟ್ರು ಬೇಡಪ್ಪ ನೀನು ಕಪ್ ಗೆಲ್ಸಿ ಆಯ್ತು ಕೆಲಸ ಆದಮೇಲೆ ಡಿಶ್ಗೆ ಅಂತೇಳಿ ನಮ್ಮ ಕಡೆ ಒಂದು ಮಾತಿದ್ಲ ಹಾಗೆ ಮಾಡಿಬಿಟ್ಬಿಟ್ರಪ್ಪ ಏನು ಮಾಡ್ತಾರೆ ಅವ್ರವ್ರ ವಿಚಾರ ರೊಕ್ಕ ಹಾಕೋರು ಅವರು ಏನು ಅವ್ರ ತಲೆ ಏನಿದೆ ಯಾರಿಗೂ ಗೊತ್ತು ಆಮೇಲೆ ಪ್ರೀತಿ ಜಂಟ ಅವರು ಮತ್ತು ನಮಗೆ ಬೇಕು ಶ್ರೇಯಸ್ ಅಯ್ಯರ್ ಅದು ತೊಗೊಂಡ್ರಿಪ್ಪ 27 ಕೋಟಿ ಅವ್ರಿಗೂ ಸುಮಾರು ಗೊತ್ತಿಲ್ಲ ನನಗೆ ಎಷ್ಟು ನಂಬರ್ ಅನ್ನೋದು ಪರ್ಫೆಕ್ಟ್ ನಂಬರ್ ಗೊತ್ತಿಲ್ಲ ಬಟ್ ಚಲೋ ನಂಬರ್ ಕೊಟ್ಟು ಅವ್ರಿಗೆ ತೊಗೊಂಡಾರ ತೊಗೊಂಡಾಗ ತಕ್ಕಂತೆ ಅವರು ಚಲೋ ಟೀಮ್ ರೆಡಿ ಮಾಡಿ ತೊಗೊಂಬಂದ್ರಿ 2014 ನಂತರ ಪಂಜಾಬ್ ಪ್ಲೇ ಆಫಿಗೆ ಬಂದೆ ಎಂಥ ನಶೀಬ ಏನು ಸುದ್ದಿ ಅವರು ಕಾಯ್ಕೋತ ಕೂತಾರ ಕಪ್ ಹೊಡಿಬೇಕು ಮತ್ತು ಮುಂದೆ ಯಾರದ ರೀ RCB ಬಿಟ್ಕೊಡೋ ಮಕ್ಕಳು ಅಲ್ಲ ಆಗೋದೇ ಇಲ್ಲ 2016 ನಂತರ ನಮ್ಮ RCB ಟಾಪ್ 2 ಒಳಗೆ ಬಂದೈತಿ ಈ ಪ್ಲೇ ಆಫ್ ಅಂತೂ ನಾವು ಹೆಂಗೆ ಟ್ರಿಪ್ಪಿಗೆ ಹೋಗಿಲ್ಲ ಇವನು ಸೀಸನ್ ಬರ್ದ ಹಂಗೆ ಪ್ಲೇ ಆಫಿಗೆ ಹೋಗೋದು ಬರೋದು ಆಗೈತಿ ಬಟ್ ಕಪ್ ಒಂದಾವ ಇನ್ನು ಪೆಂಡಿಂಗ್ ಉಳಿದಿದ್ದು ಕಪ್ ಏನು ಅದು ನೆಕ್ಸ್ಟ್ ಲೆವೆಲ್ ಬಿಡ್ರಿ ಅದು ಗೆದ್ದ ಮೇಲೆ ಏನಾಗತ್ತೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಏನು ಮಾತಾಡೋಕೆ ಸುಮ್ಮ ಗಾಳಿ ಹಾಕೊಂಡು ಹೊಡೆದಂಗೆ ಹಾಕ್ತದೆ ಅದಕ್ಕೆ ಅದ್ರ ಬಗ್ಗೆ ಅದು ಏನು ಹಾಕತ್ತೆ ಅವಾಗ ನೋಡೋಣ ನಾವು ನೀವು ಏನು ಮಾಡೋಕೆ ಸಾಧ್ಯ ಐತೆ ನೀವು ಆಟ ಕಮೆಂಟ್ ಹಾಕ್ರಿ ಇನ್ನು ನಮ್ದು RCBದು 11 ಮಂದಿ ಈ ಕಡೆ ಪಂಜಾಬ್ದು 11 ಮಂದಿ ಆಟ ಬರ್ಕೊಂಬಂದಿನಿ ಯಾವ ಚಲೋ ಯಾವ ಗಿಚ್ಚ ಹುಚ್ಚ ಡಿಚ್ಚ ನೋಡೇ ಬಿಡೋಣ ಅಂತ ಇನ್ನು ನಮ್ದು RCB ಹೇಳ್ಬೇಕಂದ್ರೆ ನೋಡಿ ಬ್ಯಾಟಿಂಗ್ ಈ ಕಡೆ ಸಾಲ್ಟ್ ಬರ್ತಾರ ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಬರ್ತಾರ ಏನ್ರಿ ಸಾಲ್ಟ್ ಬ್ಯಾಟಿಂಗ ನಾಯಿ ಹೊಡಿತಾರ್ರಿ ನೋಡ್ರಿ ಈ ಒಂದು ಸೀಸನ್ದಾಗ 331 ರನ್ ಹೊಡೆದಾರ ಬಾಳ್ಕೆಟ್ ಹೊಡೆದಾರ ನಾನು ಒಂದು 2-3 ಮ್ಯಾಚ್ ಮಿಸ್ ಆಗೈತೆ ಕರೆ ಆದರೂ ತಿರ್ಸೆಟ್ ಹೊಡೆದ ಕ್ಯಾಂಡಿಡೇಟ್ ಪವರ್ ಬ್ಯಾಂಕಿ ಬ್ಯಾಟಿಂಗ್ ರೀ ಇನ್ನು ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಕಿಂಗ್ ಕೊಹ್ಲಿ 36 ವಯಸ್ಸು T20ಗೆ ರಿಟೈರ್ಮೆಂಟ್ ಕೊಟ್ಟು ನೋಡ್ರಿ 602 ರನ್ ಯಂಗ್ಸ್ಟರ್ಗಳೆಲ್ಲ ಹೊಡ್ಲಾತ್ತಾರ ಅವ್ರಿಗೆ ಕಾಂಪಿಟೇಷನ್ ಏನು ಮಾಡ್ತೀರಿ ಹೇಳ್ರಿ ನಮಗೆ ಇನ್ನೂ ವಯಸ್ಸಾಗಿಲ್ಲ ನಮ್ಮ ಕಡೆ ಇನ್ನೂ ಜಿಗಟ್ ಐತಿ ತಾಕತ್ ಐತಿ ಅಂತ ತೋರಿಸ್ಕೊಳ್ಳಾದದ್ದು ಪ್ಲೇಯರ್ ಇನ್ನೂ ಅವ್ನು 10 ವರ್ಷ ಆಗಲಿ ಈ ಪ್ಲೇಯರ್ ಐತಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು ಬ್ಯಾಟಿಂಗ್ ಸ್ಟೈಲ ಅದು ಒಂದು ಕ್ರೇಜ ಅವು ಏನು ರನ್ ಮಿಷನ್ ಅದು ಅಂತ ನಿಲ್ಲಂಗಿಲ್ಲ ಇನ್ನು 10 ವರ್ಷ ಆಡಿಸ್ರಿ ನೀವು ಆ ಪ್ಲೇಯರ್ ಕಡೆ ಅಂಥ ತಾಕತ್ ಐತಿ ಅಂಥ ಜಿಗಿಟ್ ಐತಿ ಅದಕ್ಕೆ ಕಿಂಗ್ ಅನ್ಸ್ಕೊಂಡಿದ್ದದ ಸುಮ್ಕೆ ಯಾರಿಗೆ ಬೇಕು ಹಂಗೆ ಕಿಂಗ್ ಅನ್ನಕ್ಕೆ ಬರಂಗಿಲ್ಲ ನಿಮಗೆ ಗೊತ್ತಾಯ್ತು ಸುಮ್ಕೆ ಅಂದ್ರೆ ಹೋಗಿ ಹೊಚ್ಚೊಳಿ ಮಗನ ಅಂತಾರೆ ಯಾಕಂದ್ರೆ ಕಿಂಗ್ ಐತದ ವಿರಾಟ್ ಕೊಹ್ಲಿ 602 ರನ್ ಹೊಡೆದಾರ ಚಲೋ ಆಡ್ಲತ್ತಾರ ಇನ್ನು ಒನ್ ಡನ್ ನೋಡ್ಬೇಕ್ರಿ ಏನು ಪಟೇದಾರ್ಗೆ ಆಡಿಸ್ತಾರೋ ಏನು ಅಗರ್ವಾಲ್ಗೆ ಆಡಿಸ್ತಾರೋ ನೋಡ್ಬೇಕು ಅಗರ್ವಾಲ್ ಅವ್ರು ನೋಡ್ರಿ 2 ಮ್ಯಾಚ್ ಆಡಿದ್ರು ಒಂದೇ ಮ್ಯಾಚ್ ಏನೋ ಆಯ್ತು ಕರೆ ಆದರೆ ಹಿಂದಿನ ಮ್ಯಾಚ್ ಅಂತೂ ಬೆಸ್ಟ್ ಬ್ಯಾಟಿಂಗ್ ಆಡ್ಯಾರ ಗೆಚ್ಚೆ ಅವ್ನು ಎಂಥ ಟೈಮ್ದಾಗ ಏನು ಬ್ಯಾಟಿಂಗ್ ಅವ್ರದ್ದು ಮೆಚ್ಚಬೇಕು ಬಿಡ್ರಿಪ್ಪ ಅವ್ರದ್ದು ಇನ್ನು ಪಟೇದಾರ್ ಆಯಿತು ಅಗರ್ವಾಲ್ ಆಯಿತು ನೋಡ್ರಿ ಪಟೇದಾರ್ ಅವರು 271 ರನ್ ಹೊಡೆದಾರ ಅವರು ಚಲೋ ಆಡಾಕತ್ತಾರ ಬಟ್ ಒಂದು 2-3 ಮ್ಯಾಚ್ ಸ್ವಲ್ಪ ಅವ್ರಿಗೆ ಸಮಸ್ಯೆ ಆಗಿದೆ ಹಿಂದಿನ ಮ್ಯಾಚ್ ಒಂದು 4-1-6 ಹೊಡೆದಾರ ಸ್ಪಿನ್ನರ್ಗಳಿಗಂತೂ ನಾಯಿಗೆ ಹೊಡೆದಂಗೆ ಹೊಡಿತಿದ್ದು ಕ್ಯಾಂಡಿಡೇಟ ಸ್ಟಾರ್ಟಿಂಗ್ ಎಲ್ಲ ಚಲೋ ಆಡ್ಯಾರ ಅವ್ರ ಬಗ್ಗೆ ನಾವೇನು ಗೋಲ್ ಅಂತ ಹೇಳಕ್ ಬರಂಗಿಲ್ಲ ಇನ್ನು ಈ ಕಡೆ ಟೀಮ್ ಡೇವಿಡ್ ಬರ್ತಾರೆ ಇವತ್ತು ಫಿಕ್ಸ್ ಬರ್ತಾರೆ ಟೀಮ್ ಡೇವಿಡ್ ಇನ್ನು ಜಿತೇಶ್ ಶರ್ಮಾ ಬೆಂಕಿ ಬಬಲಾದಿ ಪ್ಲೇಯರ್ ಐತಲ್ಲ ಜಿತೇಶ್ ಶರ್ಮಾ ಟೀಮ್ ಡೇವಿಡ್
ಸಿಕ್ಕರೆ ಹರ್ಕೊಂತೀನೋ ಅಂತ ಪ್ಲೇ ಬ್ಯಾಟಿಂಗ್ ಏನಪ್ಪ ಅಂತೂ ನಾವು ನೆಕ್ಸ್ಟ್ ಇನ್ನೂ ನಮ್ಮ ಕಡೆ ಚಪ್ಪಡ ಅವ್ನು ಆಡಿದ್ದ 2 ಮ್ಯಾಚ್, ಒಂದು ಮ್ಯಾಚ್ ಏನು 0 ಔಟ್ ಆದ್ರೆ, ಒಂದು ಮ್ಯಾಚ್ ಅಂತರೂ ಇನ್ನು 10 ವರ್ಷ ನೆನಪಿಟ್ಕೋಬೇಕದ ಅಪೋಸಿಟ್ ಟೀಮ್ ಹಂಗೆ ಹೊಡೆದಾರ. ಯಾರೋ ನಮ್ಮ ಶಪಡ್ ಸಾಹೇಬ 50 ಹೊಡೆದಲ್ಲ, ನಾಯಿ ಹೊಡೆದ್ರಿ ನಾವು. ಇನ್ನು ಪಾಂಡ್ಯ ಲಾಸ್ಟಿಗೆ ಇನ್ನೂ ಎಟ್ರಿ ಬ್ಯಾಟಿಂಗ ಈ ಕಡೆ ಇಲ್ಲಿ ಮಠ ಐತಿ ನಮ್ದು. ಇನ್ನು ಬಾಲಿಂಗ್ ವಿಷಯಕ್ಕೆ ಬಂದಿ ಅಂದ್ರೆ ನೋಡ್ರಿ, ಹ್ಯಾಜಲ್ವುಡ್ ಅವರು ಈ ಮ್ಯಾಚ್ ಪಕ್ಕ ಆಡ್ತಾರವರು. 18 ವಿಕೆಟ್ ತೊಗೊಂಡಾರೆ ಈ ಒಂದು ಸೀಸನ್ದಾಗ. ಒಳ್ಳೆ ಬಾಲಿಂಗ್ ಹಾಕ್ಲಾರ್ತಾರೆ, ಪಿಕ್ಸ್ ಆಡ್ತಾರೆ. ಭುವನೇಶ್ವರ್ ಕುಮಾರ್ 14 ವಿಕೆಟ್ ತೆಗೆದಾರ. ಅವ್ರದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರ್ ಬರಬೇಕು, ಬಟ್ ಬೆಸ್ಟ್ ಬೌಲರ್, ಯಾಕಂದ್ರೆ ಒಳ್ಳೆ ಅನುಭವ ಐತಿ, ಗೆಚ್ ಬೌಲರ್ ಅದಾರ ಅವರು. ಇನ್ನು ಯಶ್ ದಯಾಳ ಸ್ವಲ್ಪ ಇನ್ನ ಬೇಕು, ಅವರು ಚಲೋ ಹಾಕೋರ್ ಅದಾರ, ಡೆಪ್ತ್ ಓವರ್ದಾಗ ಮಸ್ತ್ ಹಾಕ್ತಾರೆ ಬಾಲಿಂಗ್. ಇನ್ನು ಈ ಕಡೆ ಯಾರ ಇನ್ನು ಪಾಂಡ್ಯನೂ ಹಾಕ್ತಾರ, ಈ ಕಡೆ ಶೆಪರ್ಡ್ ಹಾಕ್ತಾರ. ಸುಯೇಶ್ ಶರ್ಮಾ ಸ್ವಲ್ಪ ಬೇಕಾ, ಹಿಂದಿನ ಮ್ಯಾಚ್ ಸ್ವಲ್ಪ ಇದು ಆಯ್ತು, ಆದ್ರೆ ಬೇಕಿನ್ನು ತುಷಾರ್ ಅವರು ಹಿಂದಿನ ಮ್ಯಾಚ್ ಚಲೋ ಆಡ್ಯಾರ. ಇವತ್ತು ಯಾರಿಗೆ ಹಾಕಬೇಕು ಹೊರಗೆ, ಯಾರಿಗೆ ಒಳಗೆ ಹಾಕ್ಬೇಕು ಗೊತ್ತಿಲ್ಲ, ಅದನ್ನ ಅವರೇ ವಿಚಾರ ಮಾಡ್ಬೇಕು. ಇದು ನಮ್ದು RCB ನೋಡ್ರಿ, ಬೆಸ್ಟ್ ನಮ್ದು 11 ಮಂದಿ ಟೀಮ್ ಐತಿ, ಆದ್ರೆ ಭಾಳ ಕೆಟ್ಟ ಸ್ಟ್ರಾಂಗ್ ಐತಿ ಟೀಮ್, ಒಟ್ಟು ಫಾರ್ಮ್ದಾಗ ಅದ. ಇನ್ನು ಪಂಜಾಬ್ದು ಹೇಳ್ಬೇಕು ನೋಡ್ರಿ, ಫಸ್ಟ್ ಓಪನರ್ ಮಾತ್ರ ಗಿಚ್ ಅದಾರ ಅವ್ರ ಕಡೆ ಪ್ಲೇಯರ್ಗಳು. ಒಂದು ಪ್ರಿಯಾಂಶ್ ಆರ್ಯ ಅಂತದಾರ, 424 ರನ್ ಹೊಡೆದಾರ ಈ ಒಂದು ಸೀಸನ್ದಾಗ. ಪ್ರಭು ಸಿಮ್ರನ್ ಸಿಂಗ್ ಅಂತದಾರ, ಅವರು 499 ರನ್ ಹೊಡೆದಾರ ಈ ಒಂದು ಸೀಸನ್ದಾಗ, ಪಂಜಾಬ್ ಕಡೆ ಆಡ್ಯಾರ. ಮತ್ತು ಜೋಶ್ ಇಂಗ್ಲೀಷ್ ಏನೈತ್ರಿಪ್ಪ, ಅವರು ಒಳ್ಳೆ ಬ್ಯಾಟ್ಮನ್ಸ್, ಹಿಂದಿನ ಮ್ಯಾಚ್ ಚಲೋ ಆಡ್ಯಾರ, ಅವರು ಆಸ್ಟ್ರೇಲಿಯನ್ ಪ್ಲೇಯರ್. ಶ್ರೇಯಸ್ ಅಯ್ಯರ್ ನೋಡ್ರಿ, ಕ್ಯಾಪ್ಟನ್ ಆಗೋದು ಅಟ್ಟ ಅಲ್ಲ, ನಾನು ಬ್ಯಾಟಿಂಗ್ದಾಗೂ ಆಡ್ತೀನಿ ಅಂತ ತೋರಿಸ್ಕೊಟ್ಟಾರ. 514 ರನ್ ಏನು ಹೊಡೆದಾರೆ, ಅವರು ಚಲೋ ಆಡ್ಯಾರ. ಇನ್ನು ನೆಹಾಲ್ ವಾದೇರ್ ಅಂತದಾರ, ಶಶಾಂಕ್ ಸಿಂಗ್ ಅಂದ್ರೆ ಮಿಡಲ್ ಆರ್ಡರ್ದಾಗ ಚಲೋ ಐತೆ ಅವ್ರ ಕಡೆನು. ಇನ್ನು ಸ್ಟೋನಿಸ್ ಸಿಗ್ತಾನ್ರಿ ಅವ್ರ ಕಡೆ, ಲಾಸ್ಟಿಗೆ ಬರ್ತಾರ, ಅವರು ಬಡಿ ಪ್ಲೇಯರ್ ಅದಾರ. ಇದು ಅವ್ರದ್ದು ಬ್ಯಾಟಿಂಗ್ ಲೈನಪ್ಪ. ಇನ್ನು ಬಾಲಿಂಗ್ದಾಗ ಬಂದಿವಿ ಅಂದ್ರೆ ಬಾಲಿಂಗು ಭಾಳ ಚಲೋ ಐತೆ. ಹರ್ಷದೀಪ್ ಸಿಂಗ್ ಅದಾರ ಅವ್ರ ಕಡೆ. ಹರ್ಷದೀಪ್ ಸಿಂಗ್ ನೋಡ್ರಿ 18 ವಿಕೆಟ್ ತೆಗದಾರ. ಇನ್ನು ಚಹಾಲ 14 ವಿಕೆಟ್. ಮತ್ತು ನಮ್ಮ ಕರ್ನಾಟಕದ ಪ್ಲೇಯರ್ ಅದಾರ ವಿಜಯ್ ಕುಮಾರ್ ವೈಶಾಖ್ ಅವರು ಚಲೋ ಬಾಲಿಂಗ್ ಹಾಕ್ತಾರೆ ಅವರು. ಇನ್ನು ಮಾರ್ಕ್ ಜಾನ್ಸನ್ ಅಂತ ಏನೋ ಐತ್ರಿಪ್ಪ ಪ್ಲೇಯರ್, ಅವರು 14 ವಿಕೆಟ್ ತೆಗದಾರ. ಈ ಥರ ಪಂಜಾಬ್ದ ಟೀಮ್ ಐತ್ರಿ. ಇನ್ನು ನೋಡೋಣ್ರಿ, ಇವತ್ತು ಕ್ವಾಲಿಫೈರ್ 1 ಐತಿ. ಇವತ್ತು ಯಾರು ಗೆಲ್ತಾರ ಫೈನಲ್ಗೆ ಹೋಗ್ತಾರ, ಸೋತೋರ್ಗಿ ಇನ್ನೊಂದು ಕ್ವಾಲಿಫೈರ್ 2 ಇರ್ತೈತಿ. ಇನ್ನು ಆ ಕಡೆ ಮುಂಬೈ GT ಅವರು ಒಂದು ಮ್ಯಾಚ್ ಆಕೈತೆ ಅವ್ರದ್ದು. ಅಲ್ಲಿ ಯಾರು ಗೆಲ್ತಾರೋ ಮ್ಯಾಗ ಬರ್ತಾನೋ, ಸೋತಾವ ಮನೆಗೆ ಹೋಗ್ತಾನ. ನಮ್ದು ಯಾರು ಸೋಲ್ತಾರೋ ಇನ್ನೊಂದು ಚಾನ್ಸ್ ಇರ್ತೈತಿ ಫೈನಲ್ಗೆ ಬರ್ಲಾಕ. ಆದ್ರೆ ನಾವು ಚಾನ್ಸ್ಗಿನ್ಸ್ ವಿಚಾರ ಮಾಡಂಗಿಲ್ಲ. ಇವತ್ತು ಮಾತ್ರ ಹೊಡಿಬೇಕು ಅಷ್ಟ ನಮ್ಮ ತಲೆಯಾಗಿರ್ಬೇಕು. ಇದ್ದದ್ದು ಏನು ವಿಚಾರ ಅಂದ್ರೆ ಇವತ್ತು RCB ಗೇಂಡಿ ಕಡಲಾಗಬೇಕು, ಇವತ್ತು RCB ಗೆಲ್ಬೇಕು, ಫೈನಲ್ಗೆ ಹೋಗ್ಬೇಕು, ಅದು ನಮ್ದು ವಿಚಾರ. ಇವತ್ತು ಪಂಜಾಬ್ದಾಗ ಐತಿ, ಅದು ಬ್ಯಾಟಿಂಗ್ ಫ್ರೆಂಡ್ಲಿ ಇದ್ದಂಗೆ ಐತ್ರಿ. ಫಸ್ಟ್ ಬ್ಯಾಟಿಂಗ್ ತೊಗೋಬೇಕಂತ ಅಂತಾರೆ ಟಾಸ್ ಗೆದ್ದವ್ರು. ಏನು ಯಾಕಲ್ಲಿ ಯಾರು ಯಾಕೆ ಗೆಲ್ಲೇ, ನಮ್ಮ ಕಡೆ 2 ಫುಲ್ ಪ್ಯಾಕ್ ಅದ. ಒಟ್ಟು ಬಾಲಿಂಗ್ದಾಗ ನಮ್ಗೆ ಚಲೋ ಆಗ್ಬೇಕ್ರಿ. ಯಾಕಂದ್ರೆ ಹಿಂದಿನ 2 ಮ್ಯಾಚ್ ಅಂತೂ 2 ಮ್ಯಾಗೆ ಕೊಟ್ರೆ, ಇಂಥ ಒಂದು ಟೈಟ್ ಪೊಸಿಷನ್ದಾಗ ಪ್ರೆಸೆಂಟ್ ಇರ್ತೈತಿ. ಇಂಥ ಒಂದು ಇಂಪಾರ್ಟೆಂಟ್ ಮ್ಯಾಚ್ದಾಗ ಅಷ್ಟು ದೊಡ್ಡ ಸ್ಕೋರ್ ಕೊಡುವಂಥದ್ದು ಬೇಡ. ಒಟ್ಟು ಎಷ್ಟು ಹಾಕತ್ತೆ ಅಷ್ಟು 150 150 ಅವ್ರಿಗೆ ಕಟ್ಟಿ ಹಾಕಬೇಕು. ನಾವು ಬಾಲಿಂಗ್ ತೊಗೊಂಡಿವಿ ಅಂದ್ರೆ, ಬ್ಯಾಟಿಂಗ್ ತೊಗೊಂಡಿವಿ ಅಂದ್ರೆ ಮತ್ತೆ ಸರಳಿ 230 ಮ್ಯಾಗ ಹೊಡಿಬೇಕು. ಅದು ನಂದು ವಿಚಾರ. ಇನ್ನು ನಿಮ್ಮ ವಿಚಾರ ಏನೈತೆ ಅನ್ನೋಂಥದ್ದು ಕಮೆಂಟ್ ಹಾಕ್ರೆ. ಮ್ಯಾಚ್ ಮುಗಿಯೋಣ ಮತ್ತೆ ಬರ್ತೀವ ಅಂತ ಗೇಂಡಿ ಕಡಲ. ಈ ಸಲ ಮಾತ್ರ ಕಪ್ ನಮ್ದ. ಜೈ RCB, ನಮಸ್ಕಾರ.